ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ಮೋನಿಕಾಗೆ ರೂಮಲ್ಲಿ ಕುತ್ಕೊಂಡು ತುಂಬಾ ಬೇಜಾರಾಗ್ಬಿಟ್ಟು ಬಂದುಬಿಟ್ಟು ಇಲ್ಲಿ ಜೋರಾಗಿ ಕಾಲಿಂಗ್ ಬೆಲ್ ಮಾಡ್ತಾ ಇರ್ತಾಳೆ. ಸೊ ಯಾಕೆ ಕಾಲಿಂಗ್ ಬೆಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೌರಿ ಬಂದುಬಿಟ್ಟು ನೋಡಿದಾಗ ಮೋನಿಕಾ ಮಾಡ್ತಿರೋದನ್ನು ನೋಡಿ ಬಿಟ್ಟು ಬೇಗ ಓಡಿ ಬಂದುಬಿಟ್ಟು ಮೋನಿಕಾ ಹತ್ರ ಕಾಲಿಂಗ್ ಬೆಲ್ ಮಾಡ್ತಿರೋದನ್ನು ಸ್ಟಾಪ್ ಮಾಡಿಸ್ಬಿಟ್ಟು ಅವಳನ್ನು ಕೈ ಹಿಡಿದು ಎಳ್ಕೊಂಡು ಹೋಗ್ತಾಳೆ. ಯಾಕೆ ಈ ಥರ ಮಾಡ್ತಾಯಿದ್ದೀಯಾ, ಏನಾಯಿತು, ಮನೆಯವರೆಲ್ರಿಗೂ ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಿದ್ದೀಯಾ, ಇಷ್ಟು ಅರ್ಧರಾತ್ರಿಯಲ್ಲಿ, ರಾತ್ರಿ ಹೊತ್ತಲ್ಲಿ ಎಲ್ಲರೂ ಮಲಗಿರ್ತಾರೆ, ಎಲ್ರಿಗೂ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಅವಳಿಗೆ ಬೈದ್ಬಿಟ್ಟು ಅವಳ ಕೈ ಹಿಡ್ಕೊಂಡು ಮನೆ ಒಳಗಡೆ ಎಳ್ಕೊಂಬರ್ತಾಳೆ. ಸೊ ಗೌರಿ ಮೋನಿಕಾನ ಕೈ ಹಿಡ್ಕೊಂಡು ಎಳ್ಕೊಂಬರೋ ಅಷ್ಟು ಟೈಮಿಗೆ ಮನೆಯವರೆಲ್ರಿಗೂ ಯಾಕೆ ಈ ಥರ ಕಾಲಿಂಗ್ ಬೆಲ್ ಆಗಿದೆ ಅಂತ ಹೇಳ್ಬಿಟ್ಟು ಶಾಕ್ ಆಗಿ ಎಲ್ಲರೂ ಕೂಡ ತಮ್ಮ ತಮ್ಮ ರೂಮಿಂದ ಎದ್ಬಿಟ್ಟು ಹಾಲಿಗೆ ಬರ್ತಾರೆ. ಇವನ್ ಅಜ್ಜಿ, ತಾತ ಮತ್ತು ಸರಿತಾ, ಪ್ರತಿಯೊಬ್ಬರು ಮನೆಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಎಲ್ಲರೂ ಕೂಡ ಹಾಲಿಗೆ ಬಂದು ಏನಾಯಿತು ಅಂತ ಹೇಳಿಬಿಟ್ಟು ಗಾಬರಿಯಲ್ಲಿ ಬಂದು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಈ ಕಡೆ ಗೌರಿನೂ ಕೂಡ ಮೋನಿಕನ್ನ ಎಳ್ಕೊಂಬರ್ತಾ ಇರ್ತಾಳೆ ಒಳಗಡೆ. ಸೊ ಅದಾದಮೇಲೆ ಎಲ್ಲರೂ ಬಂದ್ಬಿಟ್ಟು ಏನಾಯಿತು, ಯಾಕೆ ಇಷ್ಟು ಜೋರಾಗಿ ಕಾಲಿಂಗ್ ಬೆಲ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಮೋನಿಕಾಗೆ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮೋನಿಕಾ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇಷ್ಟು ದೊಡ್ಡ ಮನೇಲಿ ನಾನು ಎಷ್ಟು ಟೈಮ್ ಅಂತ ಸುಮ್ಮನೆ ಕೂತ್ಕೊಂಡಿರಲಿ, ನಾನು ಯಾವ ಥರ ಟೈಮ್ ಪಾಸ್ ಮಾಡಲಿ, ಮದುವೆ ಆಗಿರೋಂಥ ಅನಿಕೇತು ಬೆಳಿಗ್ಗೆ ಹೋದನು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ನಾನಾದರೂ ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು ಏನಂತ ಮಾಡಲಿ, ಎಷ್ಟು ಟೈಮ್ ಅಂತ ನಾನೊಬ್ಬಳೇ ಕೂತ್ಕೊಂಡು ರೂಮಲ್ಲಿ ಸ್ಪೆಂಡ್ ಮಾಡಲಿ, ನನಗೂ ಬೇಜಾರಾಗುತ್ತಲ್ವ, ನಾನು ಒಂದು ಹೆಣ್ಣಲ್ವ, ನನ್ನ ಮನಸ್ಥಿತಿನೂ ಕೂಡ ಅರ್ಥ ಮಾಡ್ಕೋಬೇಕಲ್ವ, ಬೆಳಿಗ್ಗೆ ಹೋದನು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ಎಲ್ಲೋಗಿದ್ದಾನೆ, ಏನು ಮಾಡ್ತಿದ್ದಾರೆ, ಏನೂ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಮೋನಿಕಾ ಈ ಕಡೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿಕೊಡ್ತಾಳೆ. ಆಮೇಲೆ ಎಲ್ಲರೂ ಚಂಚಲ ಕಡೆ ನೋಡ್ತಾರೆ. ಆಗ ಚಂಚಲ ಇದ್ಬಿಟ್ಟು ಇಲ್ಲ, ಅವನಿಗೆ ಆಫೀಸ್ ಕೆಲಸ ಏನೋ ಇರುತ್ತೆ, ಅದಕ್ಕೋಸ್ಕರ ಆಫೀಸಿಗೆ ಹೋಗಿರ್ತಾನೆ, ಏನೋ ಬಂದಿರೋದಿಲ್ಲ, ಆಫೀಸ್ ಕೆಲಸ ಏನೋ ಬ್ಯುಸಿ ಇರಬೇಕು ಆಫೀಸ್ ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ಚಂಚಲ ಅನಿಕೇತ್ ಮಾಡಿರೋಂತಹ ತಪ್ಪನ್ನು ಮುಚ್ಚಾಕುವಂತಹ ಪ್ರಯತ್ನನ ಮಾಡ್ತಾ ಇರ್ತಾಳೆ. ಸೊ ಆಫೀಸ್ ಕೆಲಸ ಇರುತ್ತೆ, ಆಫೀಸಲ್ಲಿ ಅವ್ನಿಗೇನು ಕೆಲಸ ಇರುತ್ತೆ ಅಂತ ನಿನಗೇನು ಗೊತ್ತು ಅಂತ ಹೇಳ್ಬಿಟ್ಟು ಮೋನಿಕಾ ಮೇಲೆ ರೇಗೋದಕ್ಕೆ ಹೋಗ್ತಾಳೆ. ಸೊ ಮೋನಿಕಾನೂ ಕೂಡ ಚಂಚಲ ಕಡೆ ನೋಡಿಕೊಂಡು ನಿಂತಿರ್ತಾಳೆ. ಆಗ ವಿವೇಕ್ ಇದ್ಬಿಟ್ಟು ಇವಾಗ ಆಫೀಸ್ ಅವರ್ಸ್ ಮುಗ್ದೋಗಿದೆ, ನಾವು ಯಾವ ಎಂಪ್ಲಾಯೀಸ್ಗೂ ತುಂಬ ಹೊತ್ತು ಕೆಲಸ ಮಾಡಿ, ತುಂಬ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳೋದಿಲ್ಲ. ಆಫೀಸ್ ಅವರ್ಸ್ ಆದಮೇಲೆ ಅವ್ರವ್ರ ಮನೆಗೆ ಅವ್ರು ಹೋಗ್ಬೋದು, ಅವ್ರದ್ದು ಏನೇನು ಕೆಲಸ ಇರುತ್ತೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ಬೋದು. ಸೊ ಇದು ಆಫೀಸ್ ಅವರ್ಸ್ ಅಲ್ಲ, ಔಟ್ ಆಫ್ ಆಫೀಸ್ ಅವರ್ಸು, ನೀವು ಎಲ್ಲದಕ್ಕೂ ಆಫೀಸ್ ವಿಷಯನ ತೊಗೊಂಬರಬೇಡಿ, ಅದಕ್ಕೆ ಹೇಳಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ವಿವೇಕು ಈ ಟೈಮಲ್ಲಿ ಆಫೀಸ್ ಕೆಲಸ ಏನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ವಿವೇಕು ಒಂದು ಕ್ಲಾರಿಟಿ ಕೊಡ್ತಾನೆ. ಆಮೇಲೆ ಮೋನಿಕಾ ಈ ಕಡೆ ತಾತ ಕಡೆ ನೋಡ್ತಾ ಇರ್ತಾಳೆ, ತಾತನೂ ಮೋನಿಕಾ ಕಡೆ ನೋಡ್ತಾ ಇರ್ತಾರೆ. ಆಮೇಲೆ ಏನಾಗ್ತಿದೆ ಅಂತ ತಾತ ಮತ್ತು ಮನೆಯವರೆಲ್ರಿಗೂ ತುಂಬಾ ಬೇಜಾರಾಗೋಗ್ಬಿಟ್ಟಿರುತ್ತೆ. ಸೊ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರೋದಿಲ್ಲ. ಆಮೇಲೆ ಮೋನಿಕಾ ಹೋಗ್ಬಿಟ್ಟು ತಾತ ಕಾಲಿಗೆ ಬಿದ್ದುಬಿಟ್ಟು, ತಾತ ನನ್ನನ್ನು ಕ್ಷಮಿಸಿ, ಇಷ್ಟೊತ್ತಲ್ಲಿ ನಿಮಗೆ ವಯಸ್ಸಾಗಿರೋರಿಗೆ ಈ ಥರ ನಾನು ನಿಮಗೆ ತೊಂದರೆ ಕೊಡ್ತಾಯಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮನೆಗೆ ಬಂದಾಗಿಂದನೂ ಕೂಡ ಇದೇ ಥರ ನರಕ ಯಾತನೆನ ರೂಮಲ್ಲಿ ಕೂತ್ಕೊಂಡು ಅನುಭವಿಸ್ತಾ ಇದ್ದೀನಿ, ಅವನು ಬೆಳಗ್ಗೆ ಹೋದವನು ಇಷ್ಟೊತ್ತಾದರೂ ಬಂದಿಲ್ಲ ಅನಿಕೇತು. ಸೊ ನೀವು ನನ್ನ ಮನಸ್ಥಿತಿನೂ ಕೂಡ ನೀವು ಅರ್ಥ ಮಾಡ್ಕೋಬೇಕು, ನೀವೆಲ್ಲರೂ ಸೇರಿ ನನಗೆ ಮದುವೆ ಮಾಡಿದ್ರಿ, ಮದುವೆ ಮಾಡಿದ ತಕ್ಷಣ ಆಗೋಯ್ತಾ, ನಾನು ಚೆನ್ನಾಗಿದ್ದೀನ, ಖುಷಿಯಾಗಿದ್ದೀನ, ಇಲ್ಲ ಏನು ಮಾಡ್ತಾಯಿದ್ದೀನಿ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಇದ್ದು ಕೂಡ ನಾನು ಯಾರೂ ಇಲ್ಲದೆ ಇರೋ ಥರ ಬದುಕ್ತಾ ಇದ್ದೀನಿ. ಸೊ ನಾನು ಎಷ್ಟು ದಿನ ಅಂತ ಇದೇ ಥರ ಜೀವನ ಮಾಡ್ಕೊಂಡಿರಬೇಕು, ಅದಕ್ಕೆ ನನಗೂ ಇಷ್ಟು ದಿನ ಸಹಿಸ್ಕೊಂಡು ಸಾಕಾಗ್ಬಿಟ್ಟು
ಇವತ್ತು ಎಲ್ರಿಗೂ ವಿಷಯ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನೀವೆಲ್ಲರೂ ಅನಿಕೇತ್ಗೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಈ ಮನೆಗೆ ಕರ್ಕೊಂಬರೋಕ್ಕೂ ಕೂಡ ಅವನಿಗೆ ಇಷ್ಟ ಇರಲಿಲ್ಲ. ಮದುವೆ ತಪ್ಪಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟ. ಆದರೂ ಕೂಡ ನಾನು ತುಂಬಾ ಹಠ ಮಾಡಿ ಅನಿಕೇತ್ಗೆ ಮದುವೆ ಮಾಡಿಕೊಂಡು ಬಂದಿದ್ದೀನಿ. ಆ ಸಿಟ್ಟಿಗೋಸ್ಕರ ನಮ್ಮ ಅತ್ತೆ ಮತ್ತು ಅನಿಕೇತು ನನಗೆ ಯಾವುದೇ ಥರ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಾತ ಹತ್ರ ಎಲ್ಲ ಕಂಪ್ಲೇಂಟು ಮೋನಿಕಾ ಹೇಳ್ತಾ ಇರ್ತಾಳೆ. ಆಗ ಮನೆಯವರೆಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ನಡೀತಾ ಇದೆ ಇಲ್ಲಿ, ಏನಾಗ್ತಿದೆ ಮೋನಿಕಾ ಲೈಫಲ್ಲಿ, ಮೋನಿಕಾ ಮತ್ತು ಅನಿಕೇತ್ ಜೀವನದಲ್ಲಿ ಏನಾಗ್ತಿದೆ ಅಂತ ಕೂಡ ಯಾರಿಗೂ ಕೂಡ ಊಹೆ ಕಲ್ಪನೆ ಕೂಡ ಇರೋದಿಲ್ಲ. ಅದಾದಮೇಲೆ ಸರಿತಾ ಚಂಚಲ ಕಡೆ ನೋಡ್ಬಿಟ್ಟು, ಏನು ಚಂಚಲ, ನಿನ್ನ ಮಗನ ಜೀವನದಲ್ಲಿ ಏನಾಗ್ತಿದೆ ಅಂತಲೂ ಕೂಡ ನಿನಗೆ ಗೊತ್ತಿಲ್ವಾ, ಗೊತ್ತಿದ್ದು ಸುಮ್ಮನೆ ಇದೆಯಾ ಅಥವಾ ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿದೆಯಾ, ಮಗನ ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದರೆ ಅವ್ರ ಜೀವನದಲ್ಲಿ ಏನು ನಡೀತಿದೆ, ಅವನು ಎಷ್ಟೊತ್ತಿಗೆ ಆಫೀಸಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಮನೆಗೆ ಬರ್ತಾನೆ ಅಂತಲೂ ಕೂಡ ನಿನಗೆ ಗೊತ್ತಿಲ್ವಾ. ಅಕಸ್ಮಾತ್ ಗೊತ್ತಿದ್ದೂ ಕೂಡ ನಿನಗೆ ಮೋನಿಕಾ ಸೊಸೆಯಾಗಿ 1000 ಕೋಟಿ ಹೊಡ್ದು ಸೊಸೆಯಾಗಿ ಬರೋದು ತಪ್ಪೋಯ್ತು. ಬಡವ್ರ ಮನೆ ಹುಡುಗಿ ಮೋನಿಕಾ ನನ್ನ ಸೊಸೆಯಾಗಿ ಬಂದಿದ್ದಾಳೆ ಅಂತೇಳ್ಬಿಟ್ಟು ಅವಳನ್ನು ದೂರ ಮಾಡೋಂಥ ಪ್ರಯತ್ನ ಏನಾದರೂ ನೀನು ಮತ್ತು ಅನಿಕೇತ್ ಸೇರಿಕೊಂಡು ಮಾಡ್ತಾಯಿದ್ದೀರಾ ಅಂತೇಳ್ಬಿಟ್ಟು ಸರಿತಾ ಚಂಚಲಾಗೆ ಕ್ವಶನ್ ಮಾಡ್ತಾಳೆ. ಸೊ ಚಂಚಲ ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆಮೇಲೆ ಮೋನಿಕಾನು ಈ ಕಡೆ ಅಳ್ತಾ ನಿಂತಿರ್ತಾಳೆ. ನನ್ನ ಜೀವನ ಈ ಥರ ಆಗೋಗ್ಬಿಡ್ತು, ಏನು ಮಾಡೋದು, ಈ ಸಮಸ್ಯೆಗೆ ಏನು ಪರಿಹಾರ ಮಾಡೋದು, ಅನಿಕೇತ್ ಇಷ್ಟು ಟೈಮ್ ಆದರೂ ಮನೆಗೆ ಬಂದಿಲ್ಲ, ನನಗೆ ಯಾವುದೇ ಥರ ಪ್ರೀತಿ ತೋರಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಅಳ್ಕೊತ ನಿಂತಿರ್ತಾಳೆ. ಥ್ಯಾಂಕ್ ಯು ಆಲ್.